ಹಲೋ ಸ್ನೇಹಿತರೆ, ಹೇಗಿದ್ದೀರಾ? ವೆಲ್ಕಮ್ ಟು ರಿಚರ್ಸ್ ಚಾನಲ್ಗೆ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಹೈ ವಿಡಿಯೋದಲ್ಲಿ ಎಷ್ಟೋ ಜನಕ್ಕೆ ಅನ್ನಭಾಗ್ಯ ಯೋಜನೆಯ ಹಣ ಏನಿದೆ ಎಷ್ಟೋ ಜನಕ್ಕೆ ತಲುಪ್ತಾ ಇಲ್ಲ. ಏನು ರೀಸನ್ ಇರಬಹುದು, ಏನಕ್ಕೋಸ್ಕರ ತಲುಪ್ತಾ ಇಲ್ಲ? ಅದೇ ರೀತಿ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂದರೆ, ಸುಮಾರು 30% ಜನಕ್ಕೆ ಒಂದು ಅನ್ನಭಾಗ್ಯ ಯೋಜನೆ ಹಣ ಬರ್ತಿರ್ಬೋದು, ಅರ್ಥ ಆಯ್ತಾ? ಇನ್ನು 70% ಜನಕ್ಕೆ ಒಂದು ಅನ್ನಭಾಗ್ಯ ಯೋಜನಾ ಒಂದು ಹಣ ಏನಿದೆ ಇದು ಬರ್ತಾ ಇಲ್ಲ, ಅರ್ಥ ಆಯ್ತಾ? ಎಷ್ಟೋ ಜನ ಏನು ಮಾಡಬೇಕು, ಏನು ರೀಸನ್ನಿಂದ ಬರ್ತಾ ಇಲ್ಲ. ಅದೇ ರೀತಿ ಏನೋ ರೀಸನ್ನು ಸ್ಟೇಟಸ್ಗಳು ಚೆಕ್ ಮಾಡೋಕ್ಕೆ ಹೋದರೆ ಪ್ರಗತಿಯಲ್ಲಿದೆ, ಇನ್ನು ಪ್ರೋಸೆಸಿಂಗಲ್ಲಿದೆ ಅಂತ ತೋರಿಸ್ತಾ ಇರ್ತದೆ. ಬಟ್ ಇನ್ನೂ ಅಕೌಂಟ್ಗೆ ಹಣ ಜಮಾ ಆಗಿರೋದೇ ಇಲ್ಲ. ಏನು ರೀಸನ್ ಇರಬಹುದು, ಏನೊಂದು ಉದ್ದೇಶದಿಂದ ಈ ಹಣ ಬರ್ತಾ ಇರೋದಿಲ್ಲ? ಕರ್ನಾಟಕ ಸರ್ಕಾರದಿಂದ ಭರ್ಜರಿ ಆದಂಥ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ಇಂಟ್ರೆಸ್ಟಿಂದ, ಅರ್ಥ ಆಯ್ತಾ? ದಯವಿಟ್ಟು ಇಂಟ್ರೆಸ್ಟ್ ಇಲ್ಲ ಅಂದರೆ ವೀಡಿಯೋಸ್ನ ಸ್ಕಿಪ್ ಮಾಡಿಬಿಡಿ, ಅರ್ಥ ಆಯ್ತಾ? ಯಾಕೆ ಅಂದರೆ ಎಷ್ಟೋ ಜನಕ್ಕೆ ಹಣ ಬರ್ತಿಲ್ಲ ಅಂತ ಈ ವಿಡಿಯೋ ಮಾಡ್ತಿರುವಂಥದ್ದು ಆದೇಶ ಬಂದಿದೆ. ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ, ಇರೋದಿಲ್ಲ ಇದರಲ್ಲಿ, ಅರ್ಥ ಆಯ್ತಾ? ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದೇ ರೀತಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ಎಲ್ಲರಿಗೂ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಅಕ್ಕಿ ಹಣ ಏನಿದೆ ಸಿಕ್ಕಾಪಟ್ಟೆ ಪೆಂಡಿಂಗಲ್ಲಿದೆ. ಅದೇ ರೀತಿ ಪ್ರೋಸೆಸಿಂಗಲ್ಲಿರ್ತದೆ ಅಂತ ತೋರಿಸ್ತಾ ಇರ್ತದೆ, ಬಟ್ ಆದರೆ ಜಮಾನೆ ಆಗಿರೋದಿಲ್ಲ. ಇದಕ್ಕೆಲ್ಲ ಕಾರಣಗಳೇನು, ಇದನ್ನು ಸರ್ಕಾರ ಯಾವ ರೀತಿ ತಗೊಂಡಿದೆ, ಗಮನಕ್ಕೆ ತಗೊಂಡಿದೆ, ಅದೇ ರೀತಿ ಇದನ್ನು ಯಾವ ರೀತಿ ಬಗೆಹರಿಸುವಂಥ ಪ್ರಯತ್ನ ಮಾಡಬಹುದು ನಮ್ಮ ಸರ್ಕಾರ? ಇದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಸಹ ಡೌಟ್ಗಳು, ಇನ್ನೊಬ್ರು ಕೆಲವೊಬ್ಬರು ಬೈತಾ ಇರ್ತಾರೆ, ಇನ್ನು ಕೆಲವೊಬ್ಬರು ಬಂದು ಸೈಬರ್ಗಳಲ್ಲಿ ವಿಸಿಟ್ ಮಾಡಿ ಚೆಕ್ ಮಾಡಿಸ್ತಾ ಇರ್ತಾರೆ, ಇನ್ನು ಕೆಲವರು ಮೊಬೈಲ್ಗಳಲ್ಲೇ ಚೆಕ್ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ತಾ ಹೋಗ್ತಾನೆ. ಮೊದಲನೇ ಪಾಯಿಂಟ್ ಯಾವುದು ಅಂದರೆ, ನಮ್ಮ ರಾಜ್ಯ ಸರ್ಕಾರದಿಂದ ಏನು ಮಾಡಿದ್ದಾರೆ ಅಂದರೆ, ಏನು ಸಿಂಪಲ್, ಅರ್ಥ ಆಯ್ತಾ? ಈಗ ಯಾರಿಗೆಲ್ಲ ಹಣ ಬಂದಿಲ್ವೋ ಅಂಥವ್ರ ಲಿಸ್ಟ್ ಎಲ್ಲ ನಮ್ಮ ಹತ್ರ ಇದೆ, ಅರ್ಥ ಆಯ್ತಾ? ನಮ್ಮ ಹತ್ರ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಯಾರಿಗೆಲ್ಲ ಹಣ ಹೋಗ್ತಿಲ್ಲ ಅನ್ನಭಾಗ್ಯ ಯೋಜನೆದು ಯಾವ ರೀತಿ ಹಾಕಬೇಕು ಅಂತ ನಮಗೆ ಗೊತ್ತು. ಬಟ್ ಆದರೆ ಇದರಲ್ಲಿ ನೀವು ಗಮನಿಸಬೇಕಾಗಿರುವಂಥ ವಿಚಾರ ಏನಪ್ಪ ಅಂದರೆ, ಅವ್ರ ಲಿಸ್ಟು ಯಾರ್ಯಾರಿಗೂ ಹೋಗ್ತಾ ಇದೆ, ಇನ್ನೂ ಯಾರ್ಯಾರಿಗೂ ಹೋಗ್ತಾ ಇಲ್ಲ, ಇದ್ರ ಬಗ್ಗೆ ಅವ್ರ ಹತ್ರ ಪೂರ್ತಿ ಡೀಟೇಲ್ ಆಗಿರುವಂಥ ಮಾಹಿತಿ ಇದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಯಾರಿಗೆಲ್ಲ ಬಂದಿಲ್ವೋ ಅವ್ರಿಗೆ ಹಣವನ್ನು ಹಾಕುವಂಥ ಪ್ರಯತ್ನ ಮಾಡ್ತೀವಿ. ಬಟ್ ಆದರೆ ಆಧಾರ್ ಮತ್ತು ಬ್ಯಾಂಕ್ ಪಾಸ್ಬುಕ್ ಏನಿದೆ DBT ಆಗಿರಲೇಬೇಕು, NPCI ಮ್ಯಾಪಿಂಗ್ ಮಾಡಿಸ್ಕೊಂಡಿರಲೇಬೇಕು. ಯಾರಿಗೆಲ್ಲ ನೇಮ್ ಮಿಸ್ ಮ್ಯಾಚು ಏನಾದರೂ DBT ಲಿಂಕ್ ಮಾಡಿಸ್ಕೊಂಡಿಲ್ಲ ಅಂದರೆ ಅಂಥವ್ರದ್ದು ಮಾತ್ರ ಪೆಂಡಿಂಗ್ ಇರ್ತದೆ. ದಯವಿಟ್ಟು ನೀವೇನು ಮಾಡ್ತೀರಾ ಅಂದರೆ NPCI ಮ್ಯಾಪಿಂಗನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಮಾಡಿಸ್ಕೊಳ್ಳಿ. ಎಲ್ರಿಗೂ ಸಹ ಪರ್ಸ್ನಲ್ ಆಗಾದರೂ ಅಂದರೆ ನಿಮ್ಮ ಸೊಸೈಟಿ ಮುಖಾಂತರಗಳಾಗಿರ್ಬೋದು, ಅಥವಾ ನಿಮ್ಮ ತಾಲೂಕು ಪಂಚಾಯಿತಿಗಳು ಏನಿರ್ತಾವೋ ಅಂತಹ ಕಾರ್ಯ ಮುಖಾಂತರ ನಿಮಗೆ ಹಣವನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ದಯವಿಟ್ಟು ನಿಮಗೇನಾದರೂ ಇನ್ನೂ ಅಕ್ಕಿ ಹಣ ಬಂದಿಲ್ಲ ಅಂದರೆ ದಯವಿಟ್ಟು ನಮಗೆ ಕಾಮೆಂಟನ್ನು ಮಾಡಿ. ಅದ್ರ ಬಗ್ಗೆ ಸಪ್ರೇಟ್ ಆಗಬೇಕಾದ್ರೆ ಯಾವ ರೀತಿ ಅಕ್ಕಿ ಹಣವನ್ನು ಚೆಕ್ ಮಾಡ್ಕೊಳ್ಳೋದು, ಅದೇ ರೀತಿ ಈ ಅಕ್ಕಿ ರೇಷನ್ ಅಮೌಂಟ್ ಏನಿದೆ ಇದನ್ನು ಎಲ್ಲಿ ಚೆಕ್ ಮಾಡಿಸ್ಕೊಳ್ಬೇಕು, ಅದೇ ರೀತಿ ಎಷ್ಟು ತಿಂಗಳಿಂದ ಪೆಂಡಿಂಗ್ ಇರುವಂಥ ಹಣವನ್ನು ಹೇಗೆ ಪಡ್ಕೊಳ್ಬೇಕು, ಎಲ್ಲಿ ವಿಸಿಟ್ ಮಾಡಬೇಕು ಅಂತ ಬೇಕಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಇನ್ನು ರಾಜ್ಯ ಸರ್ಕಾರದಿಂದ ಸುಮಾರು ಯಾರಿಗೆಲ್ಲ ಅಕ್ಕಿ ಭಾಗ್ಯ ಅಂದರೆ ಅನ್ನಭಾಗ್ಯ ಯೋಜನೆಯ ಹಣ ಇನ್ನೂ ಯಾರಿಗೂ ಬಂದಿಲ್ವೋ ಅಂಥವ್ರಿಗೆಲ್ಲ ಪರ್ಸ್ನಲ್ ಆಗಿರ್ಬೋದು, ಅಥವಾ ನಿಮ್ಮ ಪಂಚಾಯಿತಿಗಳಿಂದ, ನಿಮ್ಮ ಆಫೀಸ್ಗಳಿಂದ, ಏನೋ ಅಂಗನವಾಡಿಗಳಿಂದ ಆಗಿರ್ಬೋದು, ಪಂಚಾಯಿತಿಗಳಿಂದ ಆಗಿರ್ಬೋದು, ಇಂತಹ ಕಾರ್ಯಾಲಯಗಳು ಏನೆಲ್ಲ ಇರ್ತಾವೋ ಅಂಥವುಗಳಿಂದ ಕ್ಲಿಯರ್ ಮಾಡಿಸ್ಕೊಡ್ತೀವಿ ಅಂತ ಸ್ಪಷ್ಟವಾಗಿ ಹೇಳಿಕೆಯನ್ನು ನೀಡಿದ್ದಾರೆ. ಇದ್ರ ಬಗ್ಗೆ ಯಾವುದೇ ಥರದ ಚಿಂತೆ ಇಟ್ಕೊಳ್ಳೋದು ಬೇಡ ಅಂತಲೂ ಸಹ ತಿಳಿಸ್ಕೊಟ್ಟಿದ್ದಾರೆ, ಅರ್ಥ ಆಯ್ತಾ? ನಿಮಗೆ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಮಾಹಿತಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋವನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ದಯವಿಟ್ಟು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕೂಡಲೇ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಕೂಡಲೇ ಕಮೆಂಟನ್ನು ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಬಾಯ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.